my next video class. In this class, I am going to discuss the continued part in the play A Sunny Morning, written by Serafin and Joaquin brothers. In the first and second video, we discussed about the first part of the drama A Sunny Morning. In this class, I am going to discuss about the remaining part of the drama. Here, next in the continued part, Donna Laura is telling to Don Gonzalo, Donna Laura, well, you subside then. In the previous video, Donna Laura and Don Gonzalo were discussing about their hunting. Donna Laura, she had a doubt about Don Gonzalo's hunting. In the same way, here she is continuing her conversation with Don Gonzalo. Here, Donna Laura, well, you subside then. Don Gonzalo, but first I shall take a pinch of snuff. ಇಲ್ಲಿ ನಾನು ನಿನ್ನ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಐ ವಾಂಟ್ ಟು ಟೇಕ್ ಎ ಪಿಂಚ್ ಆಫ್ ಸ್ನಫ್. ಸ್ನಫ್ ಅಂದರೆ ನಾವು ಕನ್ನಡದಲ್ಲಿ ನಶೆ ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಆ ನಶೆಯನ್ನು ಒಂದು ಚಿಟಿಕಿ ನಶೆಯನ್ನು ತಗೊಳ್ತೀನಿ ಅಂತ ಹೇಳ್ತಾನೆ. ಟೇಕ್ಸ್ ಔಟ್ ಸ್ನಫ್ ಬಾಕ್ಸ್. ತದನಂತರ ಡಾನ್ ಗೋನ್ಸೆಲ್ ಏನು ಮಾಡ್ತಾನೆ, ಈ ಟುಕ್ ಔಟ್ ಹಿಸ್ ಬಾಕ್ಸ್ ಫ್ರಮ್ ಹಿಸ್ ಪಾಕೆಟ್, ಸ್ನಫ್ ಬಾಕ್ಸ್ ಫ್ರಮ್ ಹಿಸ್ ಪಾಕೆಟ್. ವಿಲ್ ಯು ಹ್ಯಾವ್ ಸಮ್? Next, Don Gonzalo is offering snuff box to Donna Laura. She is she is accepting it. Donna Laura, if it is good, if Donna Laura is accepting to have snuff, if it is good, ಅಂದರೆ ಅದು ಚೆನ್ನಾಗಿದ್ರೆ ನನಗೆ ತಗೊಳ್ತೀನಿ ಅಂತ ಹೇಳ್ತಾಳೆ. ಏನನ್ನ? ಸ್ನಫ್ ಬಾಕ್ಸ್ ನೆಶೆಯನ್ನು ನಾನು, ಅದು ನೆಶೆ ಚೆನ್ನಾಗಿದ್ದರೆ ನಾನು ಅದನ್ನು ಇಸ್ಕೊಳ್ತೀನಿ, ಸ್ವೀಕರಿಸ್ತೀನಿ ಅಂತ ಹೇಳ್ತಾಳೆ. ಡೋನಾ ಲಾರಾ, ಇಫ್ ಇಟ್ ಈಸ್ ಗುಡ್. ಡಾನ್ ಗೋನ್ಜೆಲೋ, ಇಫ್ ಇಟ್ ಈಸ್ ಆಫ್ ದ ಫೈನೆಸ್ಟ್ ಯು ವಿಲ್ ಲೈಕ್ ಇಟ್. ಅಂದರೆ ಇದು ಬರೀ ಚೆನ್ನಾಗಿಲ್ಲ, ಅದಕ್ಕಿಂತ ಅದ್ಭುತವಾಗಿದೆ, ತಗೊಳ್ಳಿ ಅಂತ ಡಾನ್ ಗೋನ್ಜೆಲೋ ಈಸ್ ಆಫರಿಂಗ್ ಸ್ನಫ್ ಬಾಕ್ಸ್ ಟು ಡೋನಾ ಲಾರಾ. ಡೋನಾ ಲಾರಾ, ಟೇಕಿಂಗ್ pinch of snuff, it clears my head. Donna Laura is asking to Don Gonzalo, if I take it, it clears my head. ಅಂದರೆ ನಾನು ಈ ನೆಶೆಯನ್ನು ತಗೊಂಡ್ರೆ ಇಟ್ ವಿಲ್ ಕ್ಲಿಯರ್ ಮೈ ಹೆಡ್ ಅಂತ ಹೇಳ್ತಿದ್ದಾಳೆ. ಅಂದರೆ ನನ್ನ ತಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಟೆನ್ಷನ್ಸ್ ಮತ್ತು ಗೊಂದಲಗಳು ನಿವಾರಣೆ ಆಗ್ತವೆ, ಮೈ ಮೈಂಡ್ ವಿಲ್ ಬಿ ಫ್ರೆಶ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ನೆಕ್ಸ್ಟ್ ಡಾನ್ ಗಾನ್ಸೆಲೋ, ಆ್ಯಂಡ್ ಮೈನ್, ನಾನು ಕೂಡ, ನನ್ನ ತಲೆಯೂ ಕೂಡ ಕ್ಲಿಯರ್ ಆಗುತ್ತೆ, ನಾನು ಅದಕ್ಕೋಸ್ಕರ ಐ ಆಮ್ ಹ್ಯಾವಿಂಗ್ ಸ್ನಫ್ ಅಂತ ಹೇಳ್ತಾನೆ. ಡೋನಾ ಲಾರಾ, ಡು ಯು ಸ್ನೀಸ್ ಹಿಯರ್? ದ ವರ್ಡ್ ಸ್ನೀಸ್ ಮೀನ್ಸ್ ಅಂದರೆ ಸೀನು ಅಂತ ಹೇಳ್ತಕ್ಕಂಥದ್ದು. ನೆಶೆನ ಸ್ನಫನ್ನು ತಗೊಂಡ್ಮೇಲೆ ಸ್ನೀಸಿಂಗ್ ಬರ್ತಕ್ಕಂಥದ್ದು ಇಟ್ಸ್ ಎ ಕ್ವೈಟ್ ಕಾಮನ್ ಸಿಂಪ್ಟಮ್ಸ್, ಒಂದು ಸಹಜ ಸಿಂಪ್ಟಮ್ ಆಗಿರುತ್ತೆ. Do you snitch? Don Gonzalo, yes, Senora. Here Senora andre already I have explained in the previous class. Senora means madam anta. Yes, Senora, 3 times. If I next Don Gonzalo is giving reply to Donna Laura, if I take the snuff, I will sneeze for 3 times anta ಹೇಳ್ತಾನೆ. ಯಾರಿಗೆ? ಡಾನ್ ಗಾನ್ಜೆಲೋ ಡೋನಾ ಲಾರಾಗೆ ಹೇಳ್ತಾನೆ. ಡಾನ್ ಗಾನ್ಜೆಲೋ ಇಸ್ ಗಿವಿಂಗ್ ಎ ರಿಪ್ಲೈ ಟು ಡೋನಾ ಲಾರಾ ಅಬೌಟ್ ಸ್ನೀಸಿಂಗ್. ಎಸ್ ಸೆನೋರಾ, 3 times. ಡೋನಾ ಲಾರಾ, ಆ್ಯಂಡ್ ಸೋ ಡು ಐ. ವಾಟ್ ಎ ಕೋ ಇನ್ಸಿಡೆನ್ಸ್. ಅಂದರೆ ನನಗೂ ಕೂಡ 3 times ಸ್ನೀಸಿಂಗ್ ಬರುತ್ತೆ. ಐ ವಿಲ್ ಆಲ್ಸೋ ಗೆಟ್ ಸ್ನೀಸಿಂಗ್ ಫಾರ್ 3 times ಅಂತ ಹೇಳ್ತಾಳೆ. ನೆಕ್ಸ್ಟ್ ಡಾನ್ ಗಾನ್ಜೆಲೋ, ಆ್ಯಂಡ್ ಸೋ ಡು ಐ. ವಾಟ್ ಎ ಕೋ ಇನ್ಸಿಡೆನ್ಸ್. ಎಂತಹ ಒಂದು ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾಳೆ. ಆಫ್ಟರ್ ಟೇಕಿಂಗ್ ದ ಸ್ನಫ್ ದೇ ಅವಾಯ್ಡೆಡ್ ದ ಸ್ನೀಜಸ್ ಬೋತ್ ಆಂಗ್ಷಿಯಸ್ಲಿ ಆ್ಯಂಡ್ ಸ್ನೀಸ್ ಆಲ್ಟರ್ನೇಟಿವ್ಲಿ 3 times each. After having the snuff,
Don Gonzalo and Donna Laura will be sneezing for 3 times each other for 3 times. Snuff, they avoid the sneezes both anxiously and sneeze alternatively 3 times each. Donna Laura and Don Gonzalo sneezes for 3 times each other. Don Gonzalo, there I feel better ಅಂದರೆ 3 ಸಲ ನನಗೆ ಸೀನುವಿಕೆ ಬಂದರೆ ನನಗೆ ನಶೆಯನ್ನು ತಗೊಂಡ್ಮೇಲೆ ಸ್ನಫನ್ನು ತಗೊಂಡ್ಮೇಲೆ ನನಗೆ ಸೀನ್ ಬಂದರೆ ನನ್ನ ಮೈ ಮೈಂಡ್ ವಿಲ್ ಬಿ ಕ್ಲಿಯರ್ ಅಂತ ಹೇಳ್ತಾನೆ. ಡಾನ್ ಗಾನ್ಜೆಲೋ, ದೇರ್ ಐ ಫೀಲ್ ಬೆಟರ್. ಡಾನ್ ಗಾನ್ಜೆಲೋ will feel better after getting snuff. Next, Donna Laura, so do I aside. Andre avalaಷ್ಟಕ್ಕೆ she is Donna Laura speaking herself. Aside, the snuff has made peace between us. Andre next Donna Laura is speaking herself. ಅವಳಷ್ಟಕ್ಕೆ aside ಅಂತ ಹೇಳಿದ್ರೆ ಅವಳಷ್ಟಕ್ಕೆ ಅವಳೇ ಮಾತಾಡ್ತಾ ಇದ್ದಾಳೆ ಅಂತ. ಅಂದರೆ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಜಗಳವನ್ನು ಅಂದರೆ ಒಂದು ವಾದ ವಿವಾದವನ್ನು ಈ ಸ್ನಫು ನಿಲ್ಲಿಸ್ತು ಅಂತ ಹೇಳ್ಕೊತಾಳೆ. ಯು ವಿಲ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ರೀಡ್ ಅಲೌಡ್. ಅಂದರೆ ನೆಕ್ಸ್ಟ್ ಡಾನ್ ಗಾನ್ಜೆಲೋ ಈಸ್ ಗೋಯಿಂಗ್ ಟು ರೀಡ್ ಎ ಬುಕ್ ಫ್ರಮ್ ಹಿಸ್ he took out this book from his pocket. Next, the Don Gonzalo is requesting with Donna Laura, you will excuse me if I read aloud. ನಾನು ಏನಾದರೂ ಜೋರಾಗಿ ಓದಿದ್ರೆ ನನ್ನನ್ನು ಎಕ್ಸ್ಕ್ಯೂಸ್ ಮಾಡ್ತೀಯಾ ಅಂತ ಕೇಳ್ತಾನೆ. Donna Laura, read as loud you please, you will not disturb me. ನಿನಗೆ ಎಷ್ಟು ಬೇಕೋ, ನಿನಗೆ ಮನಸ್ಸಲ್ಲಿ ಎಷ್ಟು ಜೋರಾಗಿ ಓದಬೇಕು ಅನಿಸುತ್ತೆ ಅಷ್ಟು ಜೋರಾಗಿ ಓದು. ಐ ವಿಲ್ ನಾಟ್ ಡಿಸ್ಟರ್ಬ್ ಯು ಅಂತ ಹೇಳ್ತಾಳೆ. ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. Don Gonzalo reading, all love is sad, but sad as it is the best thing that we know. That is from Campoamor. ಅಂದರೆ ಇಲ್ಲಿ ಕ್ಯಾಂಪಮೋರ್ ಅಂತಕ್ಕಂಥವ್ರು ದ ಫೇಮಸ್ ಪೊಯೆಟ್ ಇನ್ ಸ್ಪ್ಯಾನಿಷ್. Campoamor, CAMPO. Campoamor is a famous poet in Spanish. These lines are taken from his book All Love is Sad, but as it is the best thing that we know. That is from Campoamor. ಅಂದರೆ ಈ ಒಂದು ಸಾಲುಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ? ಕ್ಯಾಂಪಮೋರ್ ಅಂತಕ್ಕಂಥ ಕವಿ ಬರೆದಿರ್ತಕ್ಕಂಥ ಬುಕ್ಕಿನಿಂದ ಈ ಸಾಲುಗಳನ್ನ ತಗೊಂಡಿದ್ದಾರೆ, ಆಯ್ಕೆ ಮಾಡ್ಕೊಂಡಿದ್ದಾರೆ. ಲೈನ್ಗಳು ಆ ಬುಕ್ಸ್ನಲ್ಲಿ ಇದ್ದಾವೆ ಅಂತ. ಕ್ಯಾಂಪಮೋರ್ ವಾಸ್ ಫೇಮಸ್ ಪೊಯೆಟ್, famous writer in that time. Campoamor, he was a famous Spanish writer in the time of 19th century. These lines are taken from that book, Campoamor's book. Donna Laura, here she is expressing sudden feeling. That's why here we can see the exclamation mark. Don Gonzalo reading. Don Gonzalo is reading himself. The daughters of the mothers I once loved kiss me now as they would a graven image. Those lines, I take it, are in a humorous vein. These lines are also taken from Campoamor's book. Don Gonzalo is continuing his reading. Donna Laura laughing. Donna Laura starts to laugh loudly. Laughing, I take them so too. ನಾನು ಅವುಗಳನ್ನು ಕೂಡ ಓದಿದ್ದೀನಿ ಅಂತ ಹೇಳ್ತಾಳೆ. Don Gonzalo, there are some beautiful poems in this book. ಅಂದರೆ ಈ ಒಂದು ಕ್ಯಾಂಪಮೋರ್ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಪೊಯಮ್ಸ್ ವಿ ಕ್ಯಾನ್ ಸಿ ಅಂತ ಯಾರು ಡಾನ್ ಗಾನ್ಜೆಲೋ ಯಾರಿಗೆ ಹೇಳ್ತಾನೆ? ಡೋನಾ ಲಾರಾಗೆ ಹೇಳ್ತಾನೆ. ದೇರ್ ಆರ್ ಸಮ್ ಬ್ಯೂಟಿಫುಲ್ ಪೊಯಮ್ಸ್ ಇನ್ ದಿಸ್ ಬುಕ್. ಹಿಯರ್ 20 years pass, he returns. 20 ವರ್ಷಗಳು ಕಳೆದೋಗಿದ್ದಾವೆ. ಈ ಒಂದು ಪುಸ್ತಕದಲ್ಲಿ ತುಂಬ ಅದ್ಭುತವಾದಂತಹ ಪೊಯಮ್ಸ್ಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತಾನೆ. ಡೋನಾ ಲಾರಾ, ಯು ಕ್ಯಾನಾಟ್ ಇಮ್ಯಾಜಿನ್ ಹೌ ಇಟ್ ಅಫೆಕ್ಟ್ಸ್ ಮೀ ಟು ಸಿ ಯು ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್.
ಅಂದರೆ ನೀನು ಗ್ಲಾಸ್ಗಳನ್ನ ಹಾಕೊಂಡು ಓದ್ತಕ್ಕಂಥದ್ದು ನನಗೆ ಒಂಥರ ಕಾಣಿಸುತ್ತೆ ಅಂದರೆ ಅವಳು ವ್ಯಂಗ್ಯವಾಗಿ ಹೇಳ್ತಿದ್ದಾಳೆ. ಯು ಕೆನಾಟ್ ಇಮ್ಯಾಜಿನ್ ಹೌ ಇಟ್ ಎಫೆಕ್ಟ್ಸ್ ಮೀ ಟು ಸಿ ಯು ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್ ಡಾನ್ ಗಾನ್ಜೆಲೋ. ಕೆನ್ ಯು ರೀಡ್ ವಿತೌಟ್ ಎನಿ, ಅಂದರೆ ನೀನು ಯಾವುದೇ ರೀಡಿಂಗ್ ಗ್ಲಾಸಸ್ಗಳನ್ನ ಹಾಕೊಳ್ದೇ ಓದೋದಕ್ಕೆ ನಿನ್ನಿಂದ ಸಾಧ್ಯನಾ ಅಂತ ಕೇಳ್ತಾನೆ. ಯಾರೋ ಡಾನ್ ಗಾನ್ಜೆಲೋ ಈಸ್ ಆಸ್ಕಿಂಗ್, ಈಸ್ ಕ್ಲಾರಿಫೈಯಿಂಗ್ ವಿತ್ ಇಸ್ ಡೌಟ್ ವಿತ್ Donna Lara. Next, Donna Lara, certainly. Next, Donna Lara is giving reply to Don Gonzalo. Donna Lara could read without glasses, without reading glasses, but Don Gonzalo, he had to use reading glasses. Without reading glasses, he could not read the textbooks. He could not read the textbooks because his eyesight was not clear. Donna Lara, pass me the book, then takes book, reads aloud. 20 years pass, he returns, and each beholding the other exclaims, can it be that is he? Heavens, is it she? Donna Lara returns the book to Don Gonzalo. Next, Donna Lara starts to read the book from Don Gonzalo. Next, Donna Lara reads the book without having glasses, reading glasses. Donna Lara reads like this from that textbook. Pass me the book, then takes the book, read aloud. 20 years pass. He returns, and each beholding the other exclaims, can it be that this is he? Heavens, is it she? ಅಂದರೆ ಆ ಬುಕ್ಕಲ್ಲಿ ಇರ್ತಕ್ಕಂತಹ ಲೈನ್ಗಳನ್ನ Donna Lara ಓದ್ತಾಳೆ. ತದನಂತರ ಆ ಬುಕ್ಕನ್ನು Donna Lara ರಿಟರ್ನ್ಸ್ ದಟ್ ಬುಕ್ ಟು ದ Don Gonzalo. Donna Lara returns the book to Don Gonzalo. Next, Don Gonzalo, indeed I envy your wonderful eyesight. Here we have the word sight. Sight means ದೃಶ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಅದರ ಅರ್ಥ ಸೈಟ್, SIGHT ಸೈಟ್ ಅಂದರೆ ದೃಶ್ಯ ಅಂತ. ಐ ಸೈಟ್ ಅಂತ ಹೇಳಿದ್ರೆ ಹಿಯರ್ Donna Lara, Don Gonzalo thought himself Donna Lara had good eyesight in that age. Both are nearly 70 in their age. ಇಬ್ಬರೂ ಕೂಡ ವಯಸ್ಸಿನಲ್ಲಿ ಅವರು ಆಸ್ಪಾಸು ಅಂದರೆ 70 ವರ್ಷದ ಆಸ್ಪಾಸ್ನಲ್ಲಿದ್ದಾರೆ. ಕ್ಯಾನ್ ಯು ರೀಡ್ ವಿತೌಟ್ ಎನಿ, ಅಂದರೆ ಗ್ಲಾಸ್ಗಳು ಇಲ್ದೇ ಅವಳು Donna Lara ಓದ್ತಾಳೆ. Don Gonzalo, indeed I envy your wonderful eyesight. ನೀನು ಈ ವಯಸ್ಸಲ್ಲೂ ಕೂಡ ಈ ರೀತಿಯಾದಂಥ ದೃಷ್ಟಿಯನ್ನು ಹೊಂದಿರೋದಕ್ಕೆ ನಿನಗೆ ನಾನು ತುಂಬ ಆಶ್ಚರ್ಯ ಪಡ್ತಿದ್ದೀನಿ ಅಂತ ಹೇಳ್ತಾನೆ. Donna Lara aside ಅಂತ ಹೇಳಿದ್ರೆ ಇಲ್ಲಿ Donna Lara is speaking to herself. I know every word by heart. ಅಂದರೆ Donna Lara has also eyesight problem, but already Donna Lara read this book so many times. That's why she read some lines from that book. She memorizes some lines from that book. But Don Gonzalo was in confusion. Indeed, I envy your wonderful eyesight. Donna Lara aside, I know every word by heart. Don Gonzalo, I am very fond of good verses, very fond. I even composed some in my youth. Don Gonzalo ಹೇಳ್ತಾನೆ, ಈ ರೀತಿಯಾದಂಥ ಕತೆ ಕವನಗಳು ನನಗೆ ತುಂಬ ಇಷ್ಟ. ವೆರಿ ಫಾಂಡ್, ನನಗೆ ತುಂಬ ಇಷ್ಟಪಡ್ತೀನಿ. ಈವನ್ ಐ ಕಂಪೋಸ್ಡ್ ಇನ್ ಮೈ ಯೂತ್. ಅಲ್ಲಿ ಕೆಲವನ್ನ ನಾನು ಯುವಕನಾಗಿದ್ದಾಗ, ವೆನ್ Don Gonzalo ವಾಸ್ ಇನ್ ಯೂತ್ ಸ್ಟೇಜ್, ಅಂದರೆ ಯೂತ್ ಆಗಿದ್ದಾಗ, ಅವನು ಯುವಕ ಆಗಿದ್ದಾಗ ಅವನು ಕೂಡ ಹಲವಾರು ಸಾಂಗ್ಗಳನ್ನ ಕಂಪೋಸ್ ಮಾಡಿದ ಅಂತ. ಯಾರು? Don Gonzalo. Don Gonzalo composed many songs himself when he was a young boy. Next, composed some in my youth. Donna Lara, good ones. Don Gonzalo, of all kinds. Donna Lara ಕೇಳ್ತಾಳೆ ಯಾವ್ಯಾವನ್ನ ಬರ್ದಿದೀಯ ಅಂತ. ಅದಕ್ಕೆ ಅವನು ಹೇಳ್ತಾನೆ, Don Gonzalo ಹೇಳ್ತಾನೆ, ನಾನು ಎಲ್ಲ ರೀತಿಯಾದಂಥ ಪಯಮ್ಗಳನ್ನ, ಸಾಂಗ್ಗಳನ್ನ ಬರೆದಿದ್ದೀನಿ, ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಪಯಮ್ಗಳೇ. ಆಫ್ ಆಲ್ ಕೈಂಡ್ಸ್ I was ಎಲ್ಲ ರೀತಿಯಾಗೂ ಬರ್ದಿಲ್ಲ. ಆಫ್ ಆಲ್ ಕೈಂಡ್ಸ್ I was a great friend of Espressada, Zorilla,
and Baker and others. Andre, these were the great famous Spanish writers in the time of 19th century. They are Esproceda, Zarilla, Baker and others were friend to Don Gonzalo. I first met Zarilla in America. ನಾನು ಮೊದಲು Zarilla ಅವ್ರನ್ನ ಎಲ್ಲಿ Don Gonzalo met Zarilla in America. He was a famous writer in that time, in that 19th century. Donna Lara, why have you been in America? Why have you been in America? ನೀನು ಅಮೆರಿಕಕ್ಕೆ ಯಾಕೆ ಹೋಗಿದೆ ಅಂತ ಕೇಳ್ತಾಳೆ. Don Gonzalo, several times. Next, Don Gonzalo is replying to Donna Lara. Yes, several times. The first time I went, I was only 6 years old. ಅಂದರೆ ಹೇಳ್ತಾನೆ, ನಾನು ಮೊದಲನೇ ಬಾರಿ ಅಮೆರಿಕಕ್ಕೆ ಹೋದಾಗ ನನಗೆ ಓನ್ಲಿ ಡಾನ್ ಗಾನ್ಜೆಲೋ ವಾಸ್ 6 years old. In that time, he had been to America in the age of 6 years. Only 6 years old. Donna Lara, you must have gone with Columbus in one of his caravels. ಅಂದರೆ ನೀನು ಅವಾಗಲೇ 6 years ಇದ್ದಾಗಲೇ ಹೋಗಿದೆಯಾ ಅಂದರೆ ನೀನು ಕೊಲಂಬಸ್ ಜೊತೆ ಹೋಗಿರಬೇಕು ಅಂತ ವ್ಯಂಗ್ಯವಾಗಿ ಅವಳು ಐರಾನಿಕಲಿ ಶಿ ಈಸ್ ಟೆಲಿಂಗ್ ದಿಸ್ ಒನ್. Don Gonzalo laughing ಜೋರಾಗಿ. Then Don Gonzalo started to laugh loudly. Not quite as bad as that. I am old, I admit, but I didn't know Ferdinand and Isabella. They both laugh. I was also a great friend of Campoamor. I met him in Valencia. ಇಲ್ಲಿ ನನ್ನನ್ನು ವ್ಯಂಗ್ಯ ಮಾಡಬೇಡ, ನನಗೆ ಫರ್ಡಿನೆಂಡ್ ಮತ್ತು ಇಸಬೆಲ್ಲಾ ಅವ್ರು ಯಾರೂ ಗೊತ್ತಿಲ್ಲ, ನಾನು ಇಷ್ಟು ಏಜ್ ಆಗಿದೆ ಅಂತ ನನಗೆ ಗೊತ್ತು. ಆಲ್ರೆಡಿ ಐ ಆಮ್ ನಿಯರ್ 70 ಇನ್ ಮೈ ಏಜ್. Don Gonzalo is accepting himself. ಇಲ್ಲಿ ಹಿಯರ್ ದೇ ಬೋತ್ ಲಾಫ್. ಈ ಒಂದು ಸಮಯದಲ್ಲಿ ಅವರು ಜೋರಾಗಿ ಇಬ್ಬರು ಕೂಡ ನಗಾಡೋದಕ್ಕೆ ಶುರು ಮಾಡ್ಕೊತಾರೆ. ಐ ವಾಸ್ ಆಲ್ಸೋ ಎ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪಮೋರ್. ಅಂದರೆ ಡಾನ್ ಗಾನ್ಜೆಲೋ ಹೇಳ್ತಿದ್ದಾನೆ, ನಾನು ಕ್ಯಾಂಪಮೋರ್ ಅಂದರೆ ಕ್ಯಾಂಪಮೋರ್ ಆಲ್ರೆಡಿ ಐ ಎಕ್ಸ್ಪ್ಲೈನ್ಡ್. ಕ್ಯಾಂಪಮೋರ್ ವಾಸ್ ಎ ಫೇಮಸ್ ಸ್ಪ್ಯಾನಿಷ್ ರೈಟರ್ ಇನ್ ದ ಟೈಮ್ ಆಫ್ 19th century. Next, Don Gonzalo met Campoamor in Valencia. Campoamor was met by Don Gonzalo in Valencia. ವೆಲೆನ್ಷಿಯಾದಲ್ಲಿ ಮೊದಲ ಬಾರಿಗೆ ಡಾನ್ ಗಾನ್ಜೆಲೋ ಕ್ಯಾಂಪಮೋರನ್ನು ಮೀಟ್ ಮಾಡ್ತಾನೆ. ಇಲ್ಲಿ ಹೂ ಈಸ್ ಕ್ಯಾಂಪಮೋರ್ ಅಂತ ಹೇಳಿದ್ರೆ, ಕ್ಯಾಂಪಮೋರ್ ವಾಸ್ ಎ ಫೇಮಸ್ ಸ್ಪ್ಯಾನಿಷ್ ರೈಟರ್ ಇನ್ ದ ಟೈಮ್ ಆಫ್ 19th century. 19ನೇ ಶತಮಾನದ ಒಬ್ಬ ಪ್ರಸಿದ್ಧ ಬರಹಗಾರರಾಗಿರ್ತಾರೆ. ಐ ಆಮ್ ಎ ನೇಟಿವ್ ಆಫ್ ದಟ್ ಸಿಟಿ. ಇಲ್ಲಿ ಹೇಳ್ತಾ ಇದ್ದಾನೆ ಡಾನ್ ಗಾನ್ಜೆಲೋ ಈಸ್ ರಿವೀಲಿಂಗ್ ಹಿಸ್ ಐಡೆಂಟಿಟಿ. ಹಿ ವಾಸ್ ದ ex-resident ಆಫ್ ದ ಸಿಟಿ ವೆಲೆನ್ಷಿಯಾ. He was the ex-resident of the city Valencia. Valencia ಸಿಟಿನಲ್ಲಿ ಮೊದಲು he spent so many years. ಯಾರು? Who? Don Gonzalo spent so many years in Valencia. In that time, he met Campoamor. Campoamor was a famous Spanish writer. I am a native of that city. Donna Lara, you are? Donna Lara is questioning to Don Gonzalo. Are you the resident of the city Valencia ಅಂತ ಕೇಳ್ತಾ ಇದ್ದಾಳೆ. Don Gonzalo, I was brought up there and there I spent my early youth. In the city Valencia, Don Gonzalo spent many years. He spent his youth days in the city Valencia. Have you ever visited that city? ನೀನು ಯಾವಾಗಲಾದರೂ ಆ ಸಿಟಿಗೆ ಭೇಟಿ ಕೊಟ್ಟಿದೆಯಾ ಅಂತ. ನೆಕ್ಸ್ಟ್, ಡಾನ್ ಗಾನ್ಜೆಲೋ ಈಸ್ ಕ್ವಶನಿಂಗ್ ಟು Donna Lara. Donna Lara, yes, Senor. Here already I have explained. Senor symbolizes, Senor indicates sir. Senor means sir ಅಂತ, Senora ಅಂದರೆ ಮೇಡಮ್ ಅಂತ. ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ ದೀಸ್ ವರ್ಡ್ಸ್, ಮೇಡಮ್ ಅಂತ. ಇನ್ ಸ್ಪ್ಯಾನಿಷ್, Senor symbolizes sir, Senora symbolizes madam. Next, Don Gonzalo is enquiring Donna Lara. Donna Lara is giving reply to Don Gonzalo. Yes, Senor. Senora means sir. Not far from Valencia, there was a villa
that if still there should retain memories of me. I spent several seasons there. It was many years ago. It was near the sea, hidden away among lemon and orange trees. They called it, let me see, what did they call it? Maricela. Here the Donna Laura was remembering her days in the city near Valencia. Here she is giving the picture of that of her location. Yes, Senora, not far from Valencia. ವೆಲೆನ್ಷಿಯಾದಿಂದ ಅತಿ ದೂರ ಏನಿಲ್ಲ, ತುಂಬ ಹತ್ತಿರದ ಪ್ರದೇಶದಲ್ಲಿ ನಾನು ಅಲ್ಲಿದ್ದೆ. We got there was a villa that if still there you should retain memories of me. I spent several seasons there. Near the city of Valencia, Donna Laura also spent many seasons. We divide the season into summer season, rainy season, winter season, autumn season, like this. Here she spent so many seasons near the city of Valencia. It was many years ago. It was near the sea, hidden away among lemon and orange trees. ಪ್ರದೇಶ ಹೆಂಗಿದೆ ಅಂದರೆ ಸಮುದ್ರದ ಹತ್ತಿರ ಇದೆ, ಅಲ್ಲಿ ಲೆಮನ್ ಮತ್ತು ಆರೆಂಜ್ ಟ್ರೀಸ್ಗಳು ತುಂಬ ಇದು. Trees. There she spent so many seasons. Let me see, what did they call it? Maricela. ಅಂದರೆ ಆ ಒಂದು ಪ್ರದೇಶನ ಏನಂತ ಕರಿತಿದ್ರು ಅಂದರೆ ಮ್ಯಾರಿಸೆಲಾ ಅಂತಕ್ಕಂಥ ಹೆಸರಿನಿಂದ ಕರಿತಿದ್ರು. ಡಾನ್ ಗಾನ್ಜೆಲೋ startled. Maricela, Donna Laura. Maricela is the name familiar to you? Yes. Don Gonzalo is very familiar with the name Maricela. Don Gonzalo, yes, very familiar. If my memory serves me right, for we forget, we grow old. There lived in that villa the most beautiful woman I have ever seen, and assure you I have seen many. Let me see, what was her name? Laura Laurette. Here next Don Gonzalo is revealing his ideas when he was in the city near Valencia city. Maricela is located. Maricela ಅಂತಕ್ಕಂಥ ಒಂದು ಪ್ರದೇಶ ಎಲ್ಲಿದೆ? ವೆಲೆನ್ಷಿಯಾ ಸಿಟಿ ಪಕ್ಕದಲ್ಲಿದೆ. Here there was a beautiful there was a beautiful lady in that city, Maricela. We forget as we grow old. There lived in a villa the most beautiful woman. ಆ ಒಂದು ವಿಲ್ಲಾದಲ್ಲಿ ತುಂಬ ಅತಿ ಸೌಂದರ್ಯಯುತವಾದಂಥ ಒಬ್ಬಳು ಹೆಂಗಸಿದ್ಲು, ಒಬ್ಬಳು ಹುಡುಗಿ ಇದ್ಲು. ಐ ಹ್ಯಾವ್ ಎವರ್ ಸೀನ್ and I assure you I have seen many. Let me see, what was her name? ಮಹಿಳೆಯ ಹೆಸರೇನು ಅಂದರೆ next Don Gonzalo is getting the memory of the past incidents. Her name is memorizing, or he is getting her name Laura Laurette. ಅವಳ ಹೆಸರು ಲಾರಾ ಇರ್ಬೋದು ಅಂದ್ಬಿಟ್ಟು ಲಾರಾ ಲಾರೆಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೋನಾ ಲಾರಾ ಸ್ಟಾರ್ಟಲ್ಡ್. ಲಾರಾ ಲಾರೆಟ್, ಇವಳಿಗೆ ಗಾಬರಿ ಆಗ್ಬಿಡುತ್ತೆ. ಅವಾಗ ಲಾರಾ ಲಾರೆಟ್ ಅವಳ ಹೆಸರು, ವಿಲ್ಲಾದಲ್ಲಿದ್ದಂಥ ಮಹಿಳೆ ಹೆಸರು ಅಂತ ಕ್ವಶನನ್ನು ಮಾಡ್ತಾಳೆ. ಡಾನ್ ಗಾನ್ಜೆಲೋ, ಎಸ್, ದೇ ಲುಕ್ ಅಟ್ ಈಚ್ ಅದರ್ ಇಂಟೆಂಟ್ಲಿ. ಒಬ್ರಿಗೊಬ್ರು ಮುಖವನ್ನು ತುಂಬ ಗಾಬರಿಯಿಂದ ನೋಡ್ಕೋತಾರೆ. Donna Laura, recovering herself, nothing. You remind me of my best friend. ಅಂದರೆ ಇವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅವಳು ನೆನೆಸ್ಕೊತಿದ್ದಾಳೆ. ಡಾನ್ ಗಾನ್ಜೆಲೋ, ಹೌ ಸ್ಟ್ರೇಂಜ್, ಎಷ್ಟು ವಿಚಿತ್ರ ಆಗಿರುತ್ತೆ. Donna Laura, it is strange. She was called the Silver Maiden. ನಿಜವಾಗ್ಲೂ ಅವಳನ್ನು ಏನಂತ ಕರಿತಿದ್ರು ಅಂದರೆ ದ ಸಿಲ್ವರ್ ಮೇಡನ್ ಅಂತ ಕರಿತಿದ್ರು ಅಂತ ಹೇಳ್ತಾನೆ. ನೆಕ್ಸ್ಟ್ ಡಾನ್ ಗಾನ್ಜೆಲೋ, precisely the Silver Maiden, by that name she was known in that locality. I seemed to her as if she were before me now at that window with the red roses. Do you remember that window? ಅವಳು ಯಾವಾಗಲೂ ಕೂಡ ಆ ವಿಂಡೋ ಪಕ್ಕ ನಿಂತ್ಕೊತಿದ್ಲು. ಪ್ರಿಸೈಸ್ಲಿ ಶಿ ವಾಸ್ ನೋನ್ ಆ್ಯಸ್ ದ ಸಿಲ್ವರ್ ಮೇಡನ್. ಅವಳನ್ನು ಆ ಟೈಮಲ್ಲಿ ಏನಂತ ಕರಿತಿದ್ರು ಅಂದರೆ ಸಿಲ್ವರ್ ಮೇಡನ್ ಅಂತಕ್ಕಂತಹ ನೇಮಲ್ಲಿ ಕರಿತಾ ಇದ್ರು. ಬೈ ದಟ್ ನೇಮ್
ಶಿ ವಾಸ್ ನೋನ್ ಇನ್ ದಟ್ ಲೊಕ್ಯಾಲಿಟಿ. ಆ ಒಂದು ಪ್ರದೇಶದಲ್ಲಿ ಅವಳನ್ನು ಸಿಲ್ವರ್ ಮೇಡನ್ ಅಂತ ಲಾರಾ ಲಾರೆಟ್ ಅಂತ ಹೇಳಿರ್ತಾನೆ, ಆದರೆ ನಿಜವಾದ ಹೆಸರು ಡೋನಾ ಲಾರಾ. ಆಲ್ರೆಡಿ ಡಾನ್ ಗಾನ್ಜೆಲೋ ಫರ್ಗಟ್ ಹರ್ ಫುಲ್ ನೇಮ್. ಲಾರಾ ಲಾರೆಟ್ ಅವಳನ್ನ ಸಿಲ್ವರ್ ಮೇಡನ್ ಅಂತ ಕರಿತಾ ಇದ್ರು. ಆ ಒಂದು ಪ್ರದೇಶದಲ್ಲಿ ಅವಳಿಗೆ ಈ ಒಂದು ಸಿಲ್ವರ್ ಮೇಡನ್ ಅಂತಕ್ಕಂಥ ಹೆಸರು ಚಿರಪರಿಚಿತ ಆಗಿತ್ತು ಅಂತ ಹೇಳ್ತಾನೆ. ಐ ಸೀಮ್ ಟು see her as if she were before me now at that window with the red roses. Do you remember that window? ಅವಳು ಯಾವಾಗಲೂ ಕೂಡ ಆ ವಿಂಡೋ ಪಕ್ಕ ನಿಂತ್ಕೋತಾ ಇದ್ಲು ಡೋನಾ ಲಾರಾ. ಎಸ್, ಐ ರಿಮೆಂಬರ್ ಇಟ್ ವಾಸ್ ದ ವಿಂಡೋ ಆಫ್ ಅ ರೂಮ್. ಅಂದರೆ ಆ ವಿಂಡೋ ಯಾವುದು ಅಂದರೆ ಆ ರೂಮ್, ಅವಳ ಒಂದು ವೈಯಕ್ತಿಕವಾಗಿ ವಾಸ ಇದ್ದಂಥ ಒಂದು ರೂಮು. ಆ ರೂಮನ ಕಿಟಕಿಯ ಪಕ್ಕ ಅವಳು ನಿಂತ್ಕೋತಾ ಇದ್ಲು ಅಂತ ಹೇಳ್ತಾರೆ ಡೋನಾ ಲಾರಾ. Do you remember that window? Donna Lara. Yes, I remember. It was the window of her room. Don Gonzalo. She spent many hours there. I mean, in my day. Donna Lara saying, and in mine too. Don Gonzalo. She was ideal, fair as a lily, jet black hair, black eyes, with an uncommonly sweet expression. She seemed to cast radiance wherever she was. Her figure was beautiful, perfect. What forms of sovereign beauty God models in human clay. She was a dream. ಅವಳು ತುಂಬ ನೋಡೋದಕ್ಕೆ ತುಂಬ ಲಿಲ್ಲಿ ಫ್ಲವರ್ ಥರ ತುಂಬ ಬ್ರೈಟಾಗಿ ಫೈರ್ ಕ್ಲಮ್. ಶಿ ವಾಸ್ ಎ ಬ್ಯೂಟಿಫುಲ್ ವುಮೆನ್ in that time. That's why she is known as Silver Maiden in that locality. She seemed to cast radiance where she was. Her figure was ಬ್ಯೂಟಿಫುಲ್, ಪರ್ಫೆಕ್ಟ್. ಅವಳು ನೋಡೋದಕ್ಕೆ ತುಂಬ ಅತಿ ಸೌಂದರ್ಯವಂತೆ ಆಗಿದ್ಲು, ತುಂಬ ನೋಡೋದಕ್ಕೆ ಸೌಂದರ್ಯದಿಂದ ಕೂಡಿದ್ಲು. ವಾಟ್ ಫಾರ್ಮ್ಸ್ ಆಫ್ ಸಾವರಿನ್ ಬ್ಯೂಟಿ ಗಾಡ್ ಮಾಡೆಲ್ಸ್ ಇನ್ ಹ್ಯೂಮನ್ ಕ್ಲೇ. ಶಿ ವಾಸ್ ಎ ಡ್ರೀಮ್. ಅವಳು ಒಬ್ಬಳು ಕನಸಿನ ರಾಣಿ ಆಗಿದ್ಲು. ಅವಳ ಸೌಂದರ್ಯ ಅಷ್ಟೊಂದು ಸುಮಧುರವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಡೋನಾ ಲಾರಾ aside, ಅಂದರೆ ಡೋನಾ ಲಾರಾ starts to speaks herself. If you but knew that dream was now by your side, you would realize what dream come to. Lord, she was very unfortunate and had a sad love affair. ಅಂದರೆ ಅವಳು ತುಂಬ she was very innocent. That Silver Maiden was very innocent. That Laura Lauret was an innocent woman. She had love with a man, but unfortunately she did not get married with her lover. Sad love affair. Don Gonzalo. Very sad. They look at each other. ಇಬ್ರು ಮುಖವನ್ನು ಒಬ್ರಿಗೊಬ್ರು ನೋಡ್ಕೋತಾರೆ. Donna Lara. Did you hear of it? ಡೋನ್ ಗಾನ್ಜೆಲೋ. ಎಸ್, ಆ ಒಂದು ಲವ್ ಅಫೇರ್ ಬಗ್ಗೆ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಯಾರೋ ಡಾನ್ ಗಾನ್ಜೆಲೋ ಏನಂತ ಹೇಳ್ತಾನೆ ಅಂದರೆ, ಎಸ್ ಐ ನೋ ಅಬೌಟ್ ಹರ್ ಲವ್ ಸ್ಟೋರಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ the remaining part of the drama in the next class.